ಹಿಂದಿನ ವಿಡಿಯೋದಲ್ಲಿ ಸೈನಿಕ್ ಸ್ಕೂಲ್ ಬಿಜಾಪುರ್ನಲ್ಲಿ ಖಾಲಿರುವಂತಹ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ಕುರಿತು ವಿವರವನ್ನು ನೀಡಿದ್ದೆನು. ಇವತ್ತು ಯಾವ ರೀತಿ ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕೆಂದು ಮಾಹಿತಿಯನ್ನು ನೀಡುತ್ತೇನೆ. ಇದಕ್ಕಿಂತ ಮೊದಲು ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವಂತಹ ಲಿಂಕನ್ನು ಕ್ಲಿಕ್ ಮಾಡಿಕೊಳ್ಳುವುದರ ಮೂಲಕ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು. ಡೌನ್ಲೋಡ್ ಮಾಡಿಕೊಂಡ ನಂತರ ಈ ಅಪ್ಲಿಕೇಶನ್ ಫಾರ್ಮ್ನ 5 ಮತ್ತು 6ನೇ ಪೇಜ್ನಲ್ಲಿ ಅಪ್ಲಿಕೇಶನ್ ಫಾರ್ಮ್ಯಾಟ್ ಅನ್ನು ಕೊಟ್ಟಿರ್ತಾರೆ. ಇಲ್ಲಿದೆ ನೋಡಿ, ಇದೆ ಸೈನಿಕ್ ಸ್ಕೂಲ್ ಬಿಜಾಪುರ್ ಅಪ್ಲಿಕೇಶನ್ ಫಾರ್ಮ್ಯಾಟ್. ಈ ಅಪ್ಲಿಕೇಶನ್ ಫಾರ್ಮನ್ನು ಪ್ರಿಂಟ್ ತೆಗೆದುಕೊಳ್ಳಬೇಕು. ತೆಗೆದುಕೊಂಡ ನಂತರ ಇದರಲ್ಲಿ ಕೇಳಿರುವ ಮಾಹಿತಿಗಳನ್ನು ಫಿಲ್ ಮಾಡಬೇಕು. ಮೊದಲನೇದಾಗಿ ಪೋಸ್ಟ್ ಅಪ್ಲೈಡ್ ಅಂತ ಕೇಳಿದ್ದಾರೆ. ಯಾವ ಪೋಸ್ಟಿಗೆ ನೀವು ಅರ್ಜಿ ಸಲ್ಲಿಸ್ತಾ ಇದ್ದೀರಲ್ಲ ಆ ಪೋಸ್ಟನ್ನು ಬರಿಬೇಕು. ನೇಮ್, ನಿಮ್ಮ ಹೆಸರನ್ನು ಬರಿಬೇಕು. ಡೇಟ್ ಆಫ್ ಬರ್ತ್ ಆ್ಯಂಡ್ ಏಜ್, ನಿಮ್ಮ ವಯೋಮಿತಿ ಅಥವಾ ಜನ್ಮದ ದಿನಾಂಕವನ್ನು ಬರಿಬೇಕು. ಸೆಕ್ಸ್ ಅಂದರೆ ಮೇಲ್ ಆರ್ ಫಿಮೇಲ್ ಅಂತಿದ್ರೆ ಬರಿಬೇಕು. ನೇಮ್ ಆಫ್ ದಿ ಫಾದರ್, ನಿಮ್ಮ ತಂದೆ ಹೆಸರನ್ನು ಬರಿಬೇಕು. ಮ್ಯಾರಿಟಲ್ ಸ್ಟೇಟಸ್ ಅಂದರೆ ನೀವು ಮದುವೆ ಆಗಿದ್ದರೆ ಮ್ಯಾರಿಡ್ ಅಂತ ಬರೀರಿ, ಮದುವೆ ಆಗದೇ ಇದ್ದರೆ ಅನ್ಮ್ಯಾರಿಡ್ ಅಂತ ಬರೀರಿ. ನ್ಯಾಷನಾಲಿಟಿ ಆಬ್ವಿಯಸ್ಲಿ ಯಾವಾಗಲಿದ್ರು ಇಂಡಿಯನ್ ಅಂತ ಇರುತ್ತೆ, ಇಂಡಿಯನ್ ಅಂತ ಬರೀರಿ. ಕ್ಯಾಸ್ಟ್ ಕೆಟಗರಿ ಅಂದರೆ ನಿಮ್ಮದು ಕ್ಯಾಸ್ಟ್ ಕೆಟಗರಿ ಯಾವುದಂತ ಇದೆಯಲ್ಲ ಅದನ್ನು ಬರೀರಿ. ಇದಾದ ನಂತರ ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಷನ್ ಕೇಳಿದ್ದಾರೆ. ಎಜುಕೇಷನಲ್ ಕ್ವಾಲಿಫಿಕೇಷನ್ ಪ್ರಕಾರ SSLCಯಲ್ಲಿ ಯಾವ ಸಬ್ಜೆಕ್ಟ್ಸನ್ನು ತೆಗೆದುಕೊಂಡಿದ್ದೀರಿ ಮತ್ತು ಯಾವ ಶಿಕ್ಷಣ ಸಂಸ್ಥೆಯಲ್ಲಿ ಕಲ್ತಿದ್ದೀರಿ ಮತ್ತು ಯಾವ ವರ್ಷ ನೀವು SSLCಯನ್ನು ತೇರ್ಗಡೆಯಾಗಿದ್ದೀರಿ ಅದನ್ನು ಬರೀಬೇಕು. ಎಷ್ಟು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಪರ್ಸಂಟೇಜನ್ನು ಬರೀಬೇಕು. ಇದಾದ ನಂತರ PUCಯಲ್ಲಿ ಯಾವ ಸಬ್ಜೆಕ್ಟನ್ನು ತೆಗೆದುಕೊಂಡಿದ್ದೀರಿ ಅದು ಮೇಲೆ ಯಾವ ರೀತಿ ಬರೆದಿರ್ತಾರಲ್ಲ ಅದೇ ರೀತಿ PUCಗೂ ಬರೀಬೇಕು. ಅದೇ ರೀತಿ ಇಂಟರ್ಮೀಡಿಯೇಟ್ ಅಂತಂದರೆ PUC ಅಥವಾ ತತ್ಸಮಾನ ಆಗಿದ್ದರೆ ಅದರ ವಿವರವನ್ನು ಕೂಡ ಬರೀಬೇಕು. ಎಷ್ಟು ಮಾರ್ಕ್ಸ್ ತೆಗೆದುಕೊಂಡಿದ್ದೀರಿ, ಯಾವ ಸಂಸ್ಥೆಯಲ್ಲಿ ಕಲ್ತಿದ್ದೀರಿ, ಎಷ್ಟನೇ ವರ್ಷ ಪಾಸ್ ಆಗಿದ್ದೀರಿ ಮತ್ತು ಪಡೆದಂಥ ಅಂಕಗಳು ಎಷ್ಟು, ಪರ್ಸಂಟೇಜ್ ಎಷ್ಟು ಅಂತ ಅನ್ನೋದನ್ನು ಇದರಲ್ಲಿ ಮೆನ್ಷನ್ ಮಾಡಬೇಕು. ಅದಾದ ನಂತರ ಡಿಗ್ರಿಯಲ್ಲಿ ಪಡೆದಂಥ ಅಂಕಗಳು ಮತ್ತು ಯಾವ ಯೂನಿವರ್ಸಿಟಿಯಲ್ಲಿ ಡಿಗ್ರಿಯನ್ನು ಮುಗಿಸಿದ್ದೀರಿ, ಯಾವ ವರ್ಷ ನೀವು ಡಿಗ್ರಿಯನ್ನು ಪಾಸ್ ಆಗಿದ್ದೀರಿ ಮತ್ತು ಎಷ್ಟು ಪರ್ಸಂಟೇಜನ್ನು ತೆಗೆದುಕೊಂಡಿದ್ದೀರಿ ಅನ್ನೋದನ್ನು ಕೂಡ ಬರೀಬೇಕು. ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿದ್ದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಕೂಡ ಬರೀಬೇಕು. ಅದಾದ ನಂತರ ಎನಿ ಅದರ್ ಕ್ವಾಲಿಫಿಕೇಷನ್ ಇನ್ಕ್ಲೂಡಿಂಗ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇಫ್ ಎನಿ, ಅಂದರೆ ಇದನ್ನು ಹೊರತುಪಡಿಸಿ ಬೇರೆ ಏನಾದರೂ ಕೋರ್ಸ್ ಮಾಡಿದರೆ ಅದರ ವಿವರವನ್ನು ಕೂಡ ಇದರಲ್ಲಿ ಬರೀಬೇಕು. ಇದಾದ ನಂತರ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ನಿಮಗೇನಾದರೂ ಎಕ್ಸ್ಪೀರಿಯನ್ಸ್ ಅಂದರೆ ಬೇರೆ ಸಂಸ್ಥೆಯಲ್ಲಿ ಏನಾದರೂ ನೀವು ಕಾರ್ಯನಿರ್ವಹಿಸಿದ್ದರೆ ಅದನ್ನು ಕೂಡ ಇದರಲ್ಲಿ ಬರೀಬೇಕು. ಯಾವ ಹುದ್ದೆಯಲ್ಲಿ ನೀವು ಕಾರ್ಯನಿರ್ವಹಿಸುತ್ತಿದ್ದೀರಿ ಅನ್ನೋದನ್ನು ಬರೀಬೇಕು. ಯಾವ ಸಂಸ್ಥೆಯಲ್ಲಿ ನೀವು ಕೆಲಸ ಮಾಡುತ್ತಿದ್ದೀರಿ ಅನ್ನೋದನ್ನು ಬರೀಬೇಕು. ಇದಾದ ನಂತರ ಎಷ್ಟು ವರ್ಷ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋದನ್ನು ಕೂಡ ಬರೀಬೇಕು. ಎಲ್ಲಿಂದ ಎಲ್ಲಿಯವರೆಗೆ ನೀವು ಕೆಲಸವನ್ನು ಮಾಡಿದ್ದೀರಿ ಅನ್ನೋದನ್ನು ಬರೀಬೇಕು. ಇದಾದ ನಂತರ ಲ್ಯಾಂಗ್ವೇಜಸ್ನಂದರೆ ನೀವು ಯಾವ ಯಾವ ಲ್ಯಾಂಗ್ವೇಜ್ಗಳು ಬರುತ್ತವೆ ಅನ್ನೋದನ್ನು ಬರೀಬೇಕು. ಕರೆಸ್ಪಾಂಡೆನ್ಸ್ ಅಡ್ರೆಸ್ ಅಂದರೆ ಸದ್ಯ ಯಾವ ಸ್ಥಳದಲ್ಲಿ ನೀವು ವಾಸವಾಗಿದ್ದೀರಿ ಅನ್ನೋದನ್ನು ಬರೀಬೇಕು. ಮತ್ತು ಪರ್ಮನೆಂಟ್ ಅಡ್ರೆಸ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಪರ್ಮನೆಂಟ್ ಅಡ್ರೆಸ್ಸನ್ನು ಬರೀಬೇಕು. ಮೊಬೈಲ್ ನಂಬರ್ ಅಂದರೆ ಸದ್ಯ ಚಾಲ್ತಿಯಲ್ಲಿ ಇರುವಂಥ ಮೊಬೈಲ್ ನಂಬರನ್ನು ಬರೀಬೇಕು ಮತ್ತು ಸದ್ಯ ಉಪಯೋಗಿಸುತ್ತಿರುವಂಥ ಇಮೇಲ್ ಐಡಿನ ಕೂಡ ಬರೀಬೇಕು. ಇದಾದ ನಂತರ ಕೊನೆಗೆ ಈ ಅಪ್ಲಿಕೇಶನ್ ಫಾರ್ಮ್ ಸಲ್ಲಿಸಬೇಕಂದ್ರೆ 500 ರೂಪಾಯಿ DDಯನ್ನು ತೆಗೆಸ್ಬೇಕು. ಆ DDಯನ್ನು ತೆಗೆಸ್ತಿರಲ್ಲ, ಯಾವ ಬ್ಯಾಂಕಿಂದ ತೆಗೆಸ್ತೀರ ಆ ಬ್ಯಾಂಕಿನ ಹೆಸರು, ಆ DDಯಲ್ಲಿ ಇರುವಂಥ ನಂಬರು ಮತ್ತು ಯಾವ ಡೇಟನ್ನು ನೀವು DD ತೆಗೆಸ್ತಿರಲ್ಲ ಅದನ್ನು ಇದರಲ್ಲಿ ಬರೀಬೇಕು. ಇಷ್ಟೆಲ್ಲ ಬರೆದ ನಂತರ ಇದ್ರ ಜೊತೆಗೆ ಯಾವ್ಯಾವ ದಾಖಲಾತಿಗಳನ್ನು ಅಟ್ಯಾಚ್ ಮಾಡಬೇಕನ್ನೋದನ್ನು ಕೊಟ್ಟಿದ್ದಾರೆ. ಮೊಟ್ಟ ಮೊದಲನೇದಾಗಿ ಡಿಮ್ಯಾಂಡ್ ಡ್ರಾಫ್ಟನ್ನು ಕೊಟ್ಟಿದ್ದಾರೆ. ಡಿಮ್ಯಾಂಡ್ ಡ್ರಾಫ್ಟ್ ಅಂದರೆ ಯಾವ ರೀತಿ ಡಿಮ್ಯಾಂಡ್ ಡ್ರಾಫ್ಟನ್ನು ತೆಗಿಸ್ಬೇಕಂತ ಅನ್ನೋದನ್ನು ನಿಮಗೆ ಮುಂದೆ ಹೇಳ್ತೀನಿ. ಎರಡನೇದಾಗಿ ಅಪಿಕ್ಸ್ ಯುವರ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಆಟ್ ದಿಸ್ ಪೇಜ್ ಪ್ರೊವೈಡೆಡ್ ಇನ್ ದ ಅಪ್ಲಿಕೇಶನ್ ಫಾರ್ಮ್, ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಅಪ್ಲಿಕೇಶನ್ ಫಾರ್ಮ್ಗೆ ಅಂಟಿಸ್ಬೇಕು. ಸೆಲ್ಫ್ ಅಡ್ರೆಸ್ಡ್ ಎನ್ವಲಪ್ ವಿತ್ ಸ್ಟಾಂಪ್ಸ್ ವರ್ತ್ ₹55, ಒಂದು
ಎನ್ವೆಲಪನ್ನು ತೆಗೆದುಕೊಂಡ್ಬಿಟ್ಟು ಅದರ ಮೇಲೆ ನಿಮ್ಮ ಸೆಲ್ಫ್ ಅಡ್ರೆಸ್ಸನ್ನು ಬರೆದ್ಬಿಟ್ಟು 55 ರೂಪಾಯಿದ್ದು ಅಂಚೆ ಚೀಟಿಯನ್ನು ಅಂಟಿಸಿ ಖಾಲಿ ಎನ್ವೆಲಪನ್ನು ಏನು ಮಾಡಬೇಕು, ಈ ರೀತಿ ಅಟ್ಯಾಚ್ ಮಾಡಬೇಕು. ಇದಾದ ನಂತರ ಕಾಪೀಸ್ ಆಫ್ ಎಜುಕೇಷನಲ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್, ನಿಮ್ಮ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ಸ್ನ ಒಂದು ಸೆಟ್ ಜೆರಾಕ್ಸನ್ನು ಇದಕ್ಕೆ ಅಟ್ಯಾಚ್ ಮಾಡಬೇಕು. ಕ್ಯಾಟಗರಿ ವೈಸ್ ನಿಮಗೆ ಯಾವ ಯಾವ ಕ್ಯಾಟಗರಿಯಲ್ಲಿ ಇರ್ತೀರಲ್ಲ ಆ ಕ್ಯಾಟಗರಿಯವರು ತಮ್ಮ ತಮ್ಮ ಸರ್ಟಿಫಿಕೇಟನ್ನು ಒಂದು ಸೆಟ್ಟು ಜೆರಾಕ್ಸ್ ಇದಕ್ಕೆ ಅಟ್ಯಾಚ್ ಮಾಡಬೇಕು. ಇಷ್ಟೆಲ್ಲ ದಾಖಲಾತಿಗಳನ್ನು ಲಗತ್ತಿಸಿದ ನಂತರ ನೀವು ಸ್ಪೀಡ್ ಪೋಸ್ಟ್ ಅಥವಾ ರಿಜಿಸ್ಟರ್ ಪೋಸ್ಟ್ ಮೂಲಕ ಕಳಿಸ್ಬೋದು. ನಿಮಗೆ ಮುಂಚೆ ಹೇಳಿದ್ನೆಲ್ಲ DDಯನ್ನು ಯಾವ ಅಡ್ರೆಸ್ಸಿಗೆ ತೆಗೆಸ್ಬೇಕು ಅನ್ನೋದನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, DDಯನ್ನು ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ಸ್ ಶುಡ್ ಬಿ ಅಕಂಪೈನ್ಡ್ ಬೈ ಒನ್ ಅಕೌಂಟ್ ಪೇಯಿ. Demand draft of ₹500 non-refundable in favor of Principal Sainik School, Bijapur, payable on State Bank of India, Sainik School, Campus, Bijapur, branch code 3163. ಯಾವುದಾದ್ರೂ ನ್ಯಾಷನಲೈಸ್ ಬ್ಯಾಂಕಿಗೆ ಹೋಗಿಬಿಟ್ಟು ಅಲ್ಲಿ ನಿಮ್ಮ ಅಕೌಂಟ್ ಇರಬೇಕು, ಸೇವಿಂಗ್ಸ್ ಅಕೌಂಟು. ಆ ಬ್ಯಾಂಕಿಗೆ ಹೋಗಿಬಿಟ್ಟು ಈ ಅಡ್ರೆಸ್ಸನ್ನು ಹೇಳಿದರೆ ಅವರು DD ತೆಗೆಸ್ಕೊಡ್ತಾರೆ. ₹500 ಆ DDಯನ್ನು ತೆಗೆದುಕೊಂಡ್ಬಿಟ್ಟು ನಿಮಗೆ ಮುಂಚೆ ಹೇಳಿದ್ನಲ್ಲ ಆ DDಯಲ್ಲಿ ಇರ್ತಕ್ಕಂಥ ನಂಬರು ಮತ್ತು ಯಾವ ಬ್ಯಾಂಕಿನಲ್ಲಿ ನೀವು DDಯನ್ನು ತೆಗೆಸಿದ್ದೀರಲ್ಲ ಅದನ್ನು ಇಲ್ಲಿ ಫಿಲ್ ಮಾಡಬೇಕು. ನೇಮ್ ಆಫ್ ದಿ ಬ್ಯಾಂಕ್ ಇದರಲ್ಲಿ ಯಾವ ಬ್ಯಾಂಕ್ನಲ್ಲಿ DD ತೆಗೆಸಿರ್ತೀರ ಆ ಬ್ಯಾಂಕ್ ಹೆಸರು, ಅದು ಬ್ರಾಂಚ್ ನೇಮ್ ಬರಿಬೇಕು. ಆ DDಯಲ್ಲಿ ಇರ್ತಕ್ಕಂಥ ನಂಬರನ್ನು ಬರಿಬೇಕು ಮತ್ತು ಯಾವ ತಾರೀಕಿನಂದು ನೀವು DD ತೆಗೆಸಿರ್ತಿರಲ್ಲ ಆ ಡೇಟನ್ನು ಇದರಲ್ಲಿ ಬರಿಬೇಕು. ಇದಾದ ನಂತರ ಎಲ್ಲ ದಾಖಲಾತಿಗಳನ್ನು ಯಾವ ಅಡ್ರೆಸ್ಸಿಗೆ ಕಳಿಸ್ಬೇಕಂತ ಹೇಳಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿದೆ ನೋಡಿ, ಇಲ್ಲಿದೆ ಪ್ರಿನ್ಸಿಪಲ್ ಸೈನಿಕ್ ಸ್ಕೂಲ್, ಬಿಜಾಪುರ್ 586108 ಕರ್ನಾಟಕ. ಬೋಲ್ಡ್ ಕಲರ್ ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದಾರಲ್ಲ, ಬೋಲ್ಡ್ ಕಲರಲ್ಲಿ ಆ ಅಡ್ರೆಸ್ಸಿಗೆ ಏನು ಮಾಡಬೇಕು, ನೀವು ಸ್ಪೀಡ್ ಪೋಸ್ಟ್ ಅಥವಾ ರಿಜಿಸ್ಟರ್ ಪೋಸ್ಟ್ ಮಾಡೋ ಮೂಲಕ ಈ ಅರ್ಜಿಯನ್ನು ಕಳಿಸ್ಬೋದು. ಅಪ್ಲಿಕೇಶನ್ ಫಾರ್ಮನ್ನು ಏನಾದರೂ ಪ್ರಿಂಟ್ ತೆಗೆದುಕೊಳ್ಳಲು ಕಷ್ಟ ಆದರೆ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಪ್ಲಿಕೇಶನ್ PDF ಅನ್ನು ಕೊಟ್ಟಿದ್ದೀನಿ. ಡೈರೆಕ್ಟ್ ಅದರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಅದನ್ನು ಸೇವ್ ಮಾಡಿಕೊಂಡು ಪ್ರಿಂಟೌಟ್ ತೆಗೆದುಕೊಳ್ಳಬಹುದು. ಧನ್ಯವಾದಗಳು.